ಇನ್ನು ಬೆಂಗಳೂರಿನಲ್ಲಿ ವಕೀಲೆ ಜೀವಾ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಎಚ್ಚರಿಕೆಯ ಬೆನ್ನಲ್ಲೇ ಸಿಸಿಬಿಯಿಂದ ತನಿಖೆ ಚುರುಕುಗೊಂಡಿದೆ. ಜೀವಾ ಆರೋಪಿಸಿರುವಂತಹ ಅಧಿಕಾರಿಯ ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡಿವೈಎಸ್ಪಿ ಕನಕಲಕ್ಷ್ಮಿಗೆ ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜೀವಾ ಆತ್ಮಹತ್ಯೆ ಸಂಬಂಧ ಸಿಸಿಬಿಯಿಂದ ಇದೀಗ ತನಿಖೆ ಚುರುಕುಗೊಳ್ಳುತ್ತಾ ಇದೆ. ಕುಟುಂಬಸ್ಥರಿಂದ ಮಾಹಿತಿಯನ್ನ ಪಡೆಯೋದಕ್ಕೂ ಕೂಡ ಸಿಸಿಬಿ ಸಜ್ಜಾಗಿದೆ. ಮನೆಯವರಿಂದ ಹೇಳಿಕೆಯನ್ನ ಪಡೆದು ಅನಂತರದಲ್ಲಿ ಡೆತ್ ನೋಟ್ನ ಪರಿಶೀಲನೆ ಕೂಡ ಮಾಡೋರಿದ್ದಾರೆ. ವಕೀಲೆ ಜೀವಾ ಆತ್ಮಹತ್ಯೆ ಬಗ್ಗೆ ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಮಾತನಾಡಿದ್ದಾರೆ. ಡಿವೈಎಸ್ಪಿ ಕನಕಲಕ್ಷ್ಮಿ ವಿಪರೀತ ಟಾರ್ಚರ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿಯೂ ಕೂಡ ಅವರು ಆರೋಪವನ್ನ ಮಾಡಿದ್ದಾರೆ. ನೋಡ ಅವರು ಏನೇನು ಹೇಳಿದ್ದಾರೆ ಗಮನಿಸೋಣ. ವಕೀಲೆ ಜೀವಾ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಬೆಂಗಳೂರು ವಕೀಲರ ಸಂಘ ಆತ್ಮಹತ್ಯೆ ಆಗಿದಂಥ ಮರುದಿನವೇ CBIಗೆ ಈ ಕೇಸನ್ನ ನೀಡಬೇಕಂತ ನಾವೊಂದು ಅಪ್ಲಿಕೇಶನ್ನ ಹಾಕಿದ್ದೀವಿ ಕೋರ್ಟ್ನಲ್ಲಿ. ಶನಿವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದು ಶುಕ್ರವಾರ. ಶನಿವಾರ ಈ ಒಂದು ಅಪ್ಲಿಕೇಶನ್ನ ಹಾಕಿದ ತಕ್ಷಣ ಪೊಲೀಸ್ ಕಮಿಷನರು ಈ ಒಂದು ಪಿಟಿಷನ್ನ ಈ ಒಂದು ಕೇಸ್ನ ದಾಖಲೆಯನ್ನು FIRನ ಇಮಿಡಿಯೇಟಾಗಿ CCBಗೆ ರವಾನೆ ಮಾಡಿ CCB ಈ ಪ್ರಕರಣವನ್ನು ಮುಂದಿನ ತನಿಖೆಗೆ ಒಪ್ಪಿಸಿದ್ದಾರೆ. ಅಂದರೆ ಆತ್ಮಹತ್ಯೆ ಪ್ರಕರಣದ ತನಿಖೆ. ಈ ಆತ್ಮಹತ್ಯೆ ಪ್ರಕರಣದ ತನಿಖೆಯಲ್ಲಿ DYSP ಕನಕಲಕ್ಷ್ಮಿ ಬೋವಿ ಸ್ಕ್ಯಾಮ್ ಬಗ್ಗೆ ನಡೆದಿರ್ತಕ್ಕಂತಹ ತನಿಖೆಯಲ್ಲಿ ಬಹಳ ವಿಪರೀತ ಒಂದು ಮೆಂಟಲ್ ಹರಾಸ್ಮೆಂಟ್ ನೀಡಿ